ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಯಾರೆಲ್ಲ ಈಗ KCET ಆ್ಯಂಡ್ ನೀಟ್ ನಿಮಗೆ ಈ ವಿಷಯ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಏನಂತಂದರೆ ಚಾಯ್ಸ್ 3-4 ಕೊಟ್ಟಾದಮೇಲೆ ಏನೇನೆಲ್ಲ ಆಗಿದೆ. ಓಕೆ, ಚಾಯ್ಸ್ 2 ಕೊಡೋರಿಗೆ ಏನೆಲ್ಲ ಆಗಿದೆ, ಚಾಯ್ಸ್ 1 ಕೊಡೋರು ಈಗಾಗಲೇ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಸರಿ, ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡುತ್ತಂದರೆ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಮಾಡೋ ಮೂಲಕ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರಿ, ವಿಷಯಕ್ಕೆ ಬರೋದಂದ್ರೆ ಡೈರೆಕ್ಟ್ಗೆ ಈಗ ಸೆಕೆಂಡ್ ರೌಂಡ್ಗೆ ಎಷ್ಟಪ್ಪ ಸೀಟ್ ಇದ್ದಾವೆ ಅಂತ ನೋಡೋದಂದರೆ, ಫಸ್ಟ್ ಆಫ್ ಆಲ್ ಕೇದವರು ನಿಮಗೆ ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ. ಸೀಟ್ ಮೆಟ್ರಿಕ್ಸ್ ಯಾವ ಬೇಸ್ ಮೇಲೆ ಬಿಟ್ಟಿದ್ದಾರೆ ಅಂತಂದು ಫಸ್ಟ್ ಆಫ್ ಆಲ್ ಕೇಳ್ತಿದ್ದಾರೆ ಸ್ಟೂಡೆಂಟು. ಸೀಟ್ ಮೆಟ್ರಿಕ್ಸ್ ಪ್ಯೂರ್ ನಾನು ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳೋದಂದರೆ, ನಿಮಗೆ ಒಂದು ಶೆಡ್ಯೂಲ್ ಅಂತ ಬಿಟ್ಟಿದ್ರು. ಅಂದರೆ ಸೆಕೆಂಡ್ ರೌಂಡ್ ಒಂದು ಶೆಡ್ಯೂಲ್ ಬಿಟ್ಟಿದ್ರು. ಆ ಶೆಡ್ಯೂಲಲ್ಲಿ ಫಸ್ಟ್ನೇ ಬಾಕ್ಸಲ್ಲೇ ಮೆನ್ಷನ್ ಮಾಡಿದರೆ ಡಿಸ್ಪ್ಲೇ ಆಫ್ ಸೀಟ್ ಮೆಟ್ರಿಕ್ಸ್. ಓಕೆ, ಸೀಟ್ ಮೆಟ್ರಿಕ್ಸ್ ಡಿಸ್ಪ್ಲೇ ಯಾವ ರೀತಿ ಮಾಡಿದ್ದಾರೆ, ಚಾಯ್ಸ್ 3 ಮತ್ತು ಚಾಯ್ಸ್ 4 ಕೊಟ್ಟವರು. ಆ್ಯಂಡ್ ಓಕೆ, ಚಾಯ್ಸ್ 3 ಕೊಟ್ಟಂಥ ಸೀಟ್ಗಳು ಮತ್ತು ಚಾಯ್ಸ್ 4 ಕೊಟ್ಟು ಕ್ಯಾನ್ಸಲ್ ಆದಂಥ ಸೀಟ್ಗಳು ಮತ್ತು ಇದು ನೋಡಿ, ಮತ್ತು ಕ್ಯಾನ್ಸಲ್ ಆಗಿರುವಂಥದ್ದು, 45 ಆಗಿರುವಂಥದ್ದು ಅಥವಾ ನ್ಯೂಲಿ ಆ್ಯಡೆಡ್ ಆಗಿರುವಂಥದ್ದು ಕಾಲೇಜಸ್ನ ಅಥವಾ ಸೀಟ್ಗಳನ್ನ ಏನು ಮಾಡಿದ್ದಾರೆ, ಇಲ್ಲಿ ಸೀಟ್ ಮೆಟ್ರಿಕ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ಲೈಕ್ ಈಗ ಚಾಯ್ಸ್ 3 ಕೊಟ್ಟವ್ರು ಏನಾಗಿರ್ತದೆ ಅಂತಾರೆ, ಯಾವುದಕ್ಕೂ ಕೂಡ ಸೀಟ್ ಕನ್ಫರ್ಮ್ ಇರಲ್ಲ. ಸೊ ಹಂಗಾಗಿ ಆ ಸೀಟ್ ಕೂಡ ಇಲ್ಲಿ ಆ್ಯಡ್ ಆಗಿರ್ತವೆ. ಚಾಯ್ಸ್ 4 ಅಂತಂದರೆ ಅಂದರೆ ನಮಗೆ KS ಅವಸನೆ ಬೇಡ ಅಂತ ಏನು ಮಾಡಿರ್ತಾರೆ ಅಂತಂದರೆ, ಎಷ್ಟು ಹುಡುಗರು ಎಕ್ಸಿಟ್ ಆಗಿರ್ತಾರೆ. ಓಕೆ, ಕೆಯಿಂದ ಎಕ್ಸಿಟ್ ಆಗಿರ್ತಾರೆ ಆ ಒಂದು ಸೀಟ್ಗಳು. ಈಗ ಮತ್ತು ಚಾಯ್ಸ್ 2 ಏನಕ್ಕೆ ಡಿಸ್ಪ್ಲೇ ಆಗಿಲ್ಲ ಅಂತಂದರೆ, ಚಾಯ್ಸ್ 2 ಹೆಂಗಿದ್ರು ಫಿಕ್ಸ್ ಇದ್ದಂಗೆ ಸೀಟ್, ಯಾಕಂದರೆ ಅದು ಬೇಕಂತಲೇ ಹೋಲ್ಡಲ್ಲಿ ಇಟ್ಕೊಂಡಿದ್ದಾರೆ. ಓಕೆ ಹಂಗಾಗಿಬಿಟ್ಟು ಚಾಯ್ಸ್ 2 ಕೊಡೋರು ಏನಾಗಿರುತ್ತೆ ಅಂತಂದರೆ ಫಿಕ್ಸ್ ಒಂದು ಸೀಟ್ ಇದ್ದೇ ಇರ್ತವೆ. ಸೊ ಹಂಗಾಗಿಬಿಟ್ಟು ಚಾಯ್ಸ್ 2 ಕೊಟ್ಟಿರ್ತಕ್ಕಂಥ ಸೀಟ್ಗಳು ಏನಿರ್ತವೆ ಡಿಸ್ಪ್ಲೇ ಆಗಿಲ್ಲ. ಚಾಯ್ಸ್ 3 ಕೊಟ್ಟಂಥ ಸೀಟ್ಗಳು ಮತ್ತು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿರುವಂಥ ಆ ಸೀಟ್ಗಳು ಮತ್ತು ಕೆಲವೊಂದಿಷ್ಟು ಹೊಸದಾಗಿ ಆ್ಯಡ್ ಆಗಿರುವಂಥದ್ದು ಸೀಟ್ಗಳು, ಅಷ್ಟು ಸೀಟ್ ಮೆಟ್ರಿಕ್ಸ್ನ ನಿಮಗೆ ಡಿಸ್ಪ್ಲೇ ಮಾಡಿದ್ದಾರೆ. ಓಕೆ, ಈ ಒಂದು ಬೇಸ್ ಮೇಲೆ ಎಷ್ಟೆಷ್ಟೆಲ್ಲ ಸೀಟ್ ಇದೆ ಅಂತ ನೋಡೋದಂದರೆ, ನಾನು ನಿಮಗೆ ಸೀಟ್ ಮೆಟ್ರಿಕ್ಸ್ ಯಾವುದಾದ್ರೂ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಲೈಕ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ಬಹಳಷ್ಟು ಸೀಟ್ ಮೆಟ್ರಿಕ್ಸ್ಗಳು ಶೋ ಆಗ್ತವೆ. ಲೈಕ್ ಇಲ್ಲಿ ನೋಡಿರಿ, UGC CET 2024 ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ 8/9/2024 ಅಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಬಹಳಷ್ಟು ಸೀಟ್ ಮೆಟ್ರಿಕ್ಸ್ಗಳು ಕಾಣ್ತವೆ. ಇಲ್ಲಿ ನೋಡಿರಿ, BS ನರ್ಸಿಂಗ್ ಕಾಣ್ತದೆ, ಯೋಗ ಮತ್ತು ಅಗ್ರಿಕಲ್ಚರ್ ಕಾಣ್ತದೆ, ಮತ್ತು B ಫಾರ್ಮಾ, ಓಕೆ ಇಂಜಿನಿಯರಿಂಗ್ ಇದೆ, ಆರ್ಕಿಟೆಕ್ಚರ್ ಇದೆ. ಸರಿ, ಇನ್ನೂ ಕೂಡ ಎಲ್ಲನೂ ಕೂಡ ಕೋರ್ಸ್ ನೀಟು ಕೂಡ ಅವರು ಕೂಡ ಬಿಟ್ಟಿದ್ದಾರೆ. ಇವಾಗ ಇಲ್ಲಿ ಬಂದು ನೋಡೋದಂತಂದರೆ, ಲೈಕ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನೀಗ ಇಷ್ಟರಲ್ಲಿ. ಓಕೆ, ನಾನು ಈ BS ನರ್ಸಿಂಗ್ ಒಂದು ತೋರ್ಸೋಕೆ ಟ್ರೈ ಮಾಡ್ತೀನಿ ನಿಮಗೆ, ಯಾಕಂದರೆ BS ನರ್ಸಿಂಗ್ ಸೀಟ್ ಮೆಟ್ರಿಕ್ಸ್ ಸಾಮಾನ್ಯ ಕೊಟ್ಟಂತದೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈಗ 134 KB ಇದೆ, ಡೌನ್ಲೋಡ್ ಆಗುತ್ತೆ ಇಮಿಡಿಯೇಟು. ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ಕಾಣಿಸುತ್ತೆ ಲೈಕ್ ಎಷ್ಟು ಸೀಟ್ ಉಳಿದಿದೆ. ಓಕೆ, ನಾನು ಹೇಳ್ತಿರೋದು ಬರೀ ಜನರಲಲ್ಲಿ ಅಷ್ಟು ಸೀಟು. ಚಾಯ್ಸ್ 3 ಮತ್ತು ಚಾಯ್ಸ್ 4 ಕೊಟ್ಟು ಮತ್ತು ಹೊಸದಾಗಿ ಕಾಲೇಜಸ್ ಆ್ಯಡ್ ಆಗಿ, ಅಂದರೆ ಹೊಸದಾಗಿ ಕಾಲೇಜಸ್ ಎಲ್ಲ ಸೀಟ್ಗಳು ಏನಾದರೂ ಆ್ಯಡ್ ಆಗಿದ್ದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಶೋ ಆಗ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ 1ನೇ ಕಾಲೇಜ್ ಯಾವುದಿದೆ ನೋಡಿ. ಓಕೆ, ಕಾಣಿಸ್ತಿದೆ ನಿಮಗೆ, ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ ಕಾಣಿಸ್ತಿದೆ. ಓಕೆ, ಈ ಒಂದು ಕಾಲೇಜಲ್ಲಿ ಎಷ್ಟು ಇನ್ನೂ ಕೂಡ ಸಾಮಾನ್ಯ ಕೊಡೋದಲ್ಲಿ ಅಷ್ಟು ಹೇಳ್ತೀನಿ, ಅಂದರೆ ಜನರಲ್ ಕೊಡೋದಲ್ಲಿ ಅಷ್ಟು ಎಷ್ಟು ಉಳಿದವೆ, 19 ಸೀಟುಗಳು ಬರೋಬ್ಬರಿ. ಅಂತಂದರೆ ಇನ್ನೂ ಕೂಡ HKದಲ್ಲಿ ಬೇರೆ ಇರ್ತವೆ. ಓಕೆ, ಗೌರ್ಮೆಂಟ್ ಕಾಲೇಜ್ ಇದ್ದು ಹಂಗಾಗಿಬಿಟ್ಟು ಪ್ರೈವೇಟ್ ಸೀಟ್ ಇರಲ್ಲ. ಸೊ ಹಂಗಾಗಿಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಸಾಮಾನ್ಯ ಕೊಡೋದಲ್ಲಿ 19 ಅಂದರೆ HKದಲ್ಲಿ ಇನ್ನೂ ಕೂಡ ಒಂದು 5 ಮೇ ಬಿ ಒಂದು 20-25 ಕಾಲೇಜು, ಅಂದರೆ 20-25 ಸೀಟ್ಗಳು ಈ ಒಂದು ಕಾಲೇಜಲ್ಲೇ ಸಿಗ್ತವೆ ನಿಮಗೆ ಸೀಟ್ಗಳು. ಸೊ ಹಂಗಾಗಿಬಿಟ್ಟು ಅಂದರೆ ನೀವು ಟೋಟಲ್ ಎಷ್ಟು ಉಳಿದಿದ್ದ ಬರ್ತಾರೆ ಅಂತ ಹೇಳೋದಂದರೆ, ಈಗ ಸಾಮಾನ್ಯ ಕೊಡೋದಲ್ಲಿ ಅಷ್ಟೇ ನೋಡೋದಂದರೆ ಕೆಳಗಡೆ ಕೊಟ್ಟಿದ್ದಾರೆ. ಓಕೆ, ಎಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 953 ಸೀಟ್ಗಳು ಚಾಯ್ಸ್ 3 ಮತ್ತು ಚಾಯ್ಸ್ 4 ಕೊಟ್ಟು ಮತ್ತು ಕೆಲವೊಂದಿಷ್ಟು ಹೊಸದಾಗಿ ಆ್ಯಡ್ ಆಗಿರುವಂಥ ಸೀಟ್ಗಳು ಉಳಿದಿದ್ದಾವೆ. ಇದು ಸಾಮಾನ್ಯ ಕೊಡೋದಲ್ಲಿ ಅಷ್ಟು ಹೇಳ್ತಿದ್ದೀನಿ ನಾನು. ಇನ್ನೂ ಕೂಡ HK ಅಂತ ಇದೆ, ಅಂದರೆ HKದಲ್ಲಿ ಬೇಕಾದ್ರೆ ನೋಡ್ಕೊರಿ. ಲೈಕ್ ಎಕ್ಸಾಂಪಲ್ ತೋರಿಸೋದಂತಂದ್ರೆ ನಿಮಗೆ. ಓಕೆ, ಇದರಲ್ಲಿ ಒಂದು ನೋಡಿ, ಇನ್ನೂ ಕೂಡ ಇಲ್ಲಿ ಹೈದರಾಬಾದ್ ಕರ್ನಾಟಕ ಕೋಟ ಅಂತ ಇದೆ, ವಿಶೇಷ ವರ್ಗ ಅಂತ ಇದೆ, ಆ್ಯಂಡ್ ಪ್ರೈವೇಟ್ ಕೋಟ ಅಂತ ಇದೆ. ಎಲ್ಲನೂ ಕೂಡ ನೋಡಿದರೆ ಇನ್ನೂ ಕೂಡ ಸೀಟ್ ಜಾಸ್ತಿ ಉಳಿತೇವೆ. ಸೊ ಇಲ್ಲಿ ತಿಳ್ಕೊಬೇಕು ಸ್ಟೂಡೆಂಟ್ಸ್, ನೀವೆಲ್ಲ ಸೀಟು ಸೆಕೆಂಡ್ ರೌಂಡಲ್ಲಿ ಸಿಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೀಟ್ಗಳು ಇನ್ನೂ ಕೂಡ ಜಾಸ್ತಿ ಉಳಿದಿರ್ತವೆ. ನಾನು ಯಾಕಂತಂದರೆ BS ನರ್ಸಿಂಗ್ ಎಷ್ಟು ಉಳಿದಂದರೆ ಇಂಜಿನಿಯರಿಂಗ್ ಎಷ್ಟು ಉಳಿದಿರ್ಬೋದು. ಓಕೆ, ಇಂಜಿನಿಯರ್ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ. ನೀವು ಹಂಗಾಗಿಬಿಟ್ಟು ಹೇಳ್ತಿದ್ದೀನಿ, ಇಂಜಿನಿಯರ್ ಸ್ಟೂಡೆಂಟ್ ನಿಮಗೂ ಕೂಡ ಬಹಳಷ್ಟು ಸೀಟ್ಗಳು ಇರ್ತವೆ. ಒಂದು ಟೈಮ್ ಚೆಕ್ಔಟ್ ಮಾಡ್ಕೋರಿ, ಯಾಕಂದರೆ ಇಷ್ಟೊಂದು ಸೀಟ್ ಮೆಟ್ರಿಕ್ಸ್ ಇದ್ದಾವೆ. ನಿಮ್ಗೆ ಯಾವ್ದು ಬೇಕಿತ್ತು ಒಂದು ಟೈಮ್ ನೋಡ್ಕೋರಿ. ಎಷ್ಟೆಷ್ಟು ಕಾಲೇಜ್, ಯಾವ ಕಾಲೇಜಲ್ಲಿ ಜಾಸ್ತಿ ಸೀಟ್ ಉಳಿದಿದ್ದಾವೋ ಅವನ್ನ ಜಾಸ್ತಿ ಆ್ಯಡ್ ಮಾಡಿರಿ. ಓಕೆ, ಅದು ಕಟ್ ಆಫ್ ಆಮೇಲೆ ನೋಡೋರಂತೆ. ಓಕೆ, ಕಟ್ ಆಫ್ ನೋಡಿ ಕೂಡ ಮಾಡಿದ್ರಂತೆ. ಬಟ್ ಸದ್ಯಕ್ಕೆ ಸೀಟ್ಗಳು ಯಾವ ಕಾಲೇಜಲ್ಲಿ ಎಷ್ಟೆಷ್ಟಿದೆ ಅಂತ ನೋಡೋದು ಬಹಳ ಇಂಪಾರ್ಟೆಂಟು. ಓಕೆ, ಹೋಪ್ ಒಂದು ಸ್ವಲ್ಪ ಅರ್ಥ ಆಯ್ತು ಅನ್ಕೊತೀನಿ. ಈಗ ಸೀಟ್ ಮೆಟ್ರಿಕ್ಸ್ ಯಾವ ರೀತಿ ನೋಡೋದು, ಎಷ್ಟೆಷ್ಟು ಸೀಟ್ ಉಳಿದಿದ್ದಾವ, ಯಾವ ಬೇಸ್ ಮೇಲೆ ಬಿಟ್ಟಿದ್ದಾರೆ. ಚಾಯ್ಸ್ 2 ಕೊಟ್ಟಿದ್ದಂದ್ರೆ ಇರಲ್ಲ. ಚಾಯ್ಸ್ 3 ಚಾಯ್ಸ್ 4 ಕೊಟ್ಟು ಮತ್ತು ಹೊಸದಾಗಿ ಏನಾದರೂ ಸೀಟ್ಗಳು ಆ್ಯಡ್ ಮಾಡಿದರೆ ಅವನ್ನೇ ಡಿಸ್ಪ್ಲೇ ಮಾಡಿದ್ದಾರೆ. ಓಕೆ, ಹಂಗಾಗಿಬಿಟ್ಟು ಸ್ಟೂಡೆಂಟ್ಸ್ ಬೇಗನೆ ಹೋಗ್ಬಿಟ್ಟು ಯಾವ ಕಾಲೇಜಲ್ಲಿ ಜಾಸ್ತಿ ಸೀಟ್ಗಳಿದ್ದಾವೆ ಅವನ ಮೊದಲು ಆ್ಯಡ್ ಮಾಡಿರಿ. ಯಾರಿಗೆಲ್ಲ ಸೀಟ್ ಸಿಕ್ಕಲ್ಲ ನೋಡಿರಿ, ಅವ್ರಿಗೆ ಹೇಳ್ತಿದ್ದೀನಿ. ಎನಿವೇ, ಎಲ್ಲರೂ ಕೂಡ ಸೀಟ್ ಸಿಗುತ್ತೆ ಇರ್ತೀವಿ, ಯಾರು ಕೂಡ ಭಯಪಡಬೇಡ್ರಿ. ಏನಾದರೂ ಕೇಳಿದ್ರು ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಎಲ್ಲರಿಗೂ ಚಾನಲ್ ನೋಡ್ತೀನಿ. ಟೇಕ್ ಕೇರ್, ಬಾಯ್.